ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಈ ದ್ವಿತೀಯ PUC ಪ್ರಥಮ ಕಿರುಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲಾಖೆ ಈ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಕಳೆದ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ದ್ವಿತೀಯ PUC ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಕಿರುಪರೀಕ್ಷೆಗೆ ಸಂಬಂಧಪಟ್ಟ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದ ಮೂಲಕ ಸಾಲ್ವ್ ಮಾಡೋಣ. ಸ್ನೇಹಿತರೆ, ನೀವಿನ್ನೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕನನ್ನು ಒತ್ತಿ ನೋಟಿಫಿಕೇಷನ್ ಖಚಿತಪಡಿಸಿಕೊಳ್ಳಿ. ಮೊದಲನೆಯದಾಗಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಅನ್ನುವಂತಹದ್ದು. ಇಲ್ಲಿ 5 ಪ್ರಶ್ನೆಗಳನ್ನು ಕೇಳಲಾಗಿರ್ತಾ ಇದೆ. ಪ್ರತಿಯೊಂದು ಪ್ರಶ್ನೆಯೂ ಒಂದೊಂದು ಅಂಕವನ್ನು ನಮಗೆ ದೊರಕಿಸಿಕೊಡ್ತಾ ಇದೆ. ಮೊದಲನೇದಾಗಿ, ಡೆಮೋಗ್ರಫಿ ಪದವು ಹೇಗೆ ಉತ್ಪತ್ತಿಯಾಗಿದೆ? ಡೆಮೋಗ್ರಫಿ ಪದವು ಹೇಗೆ ಉತ್ಪತ್ತಿಯಾಗಿದೆ ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ, ಡೆಮೋಗ್ರಫಿ ಎಂಬ ಪದವು ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಗ್ರಾಫೇನ್ ಎಂಬ ಮೂಲ ಪದಗಳಿಂದ ಉತ್ಪತ್ತಿ ಹೊಂದಿದೆ. ಡೆಮೋಸ್ ಅಂದರೆ ಜನರು, ಗ್ರಾಫೇನ್ ಅಂದರೆ ವಿವರಿಸು ಎಂದರ್ಥ. ಹೀಗಾಗಿ ಡೆಮೋಗ್ರಫಿ ಪದವು ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಗ್ರಾಫೇನ್ ಎಂಬ ಪದಗಳಿಂದ ಉತ್ಪತ್ತಿಯಾಗಿದೆ. ಇನ್ನು ಎರಡನೆಯದಾಗಿ, 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು? 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು ಎಂದಾಗ ಈ ಪ್ರಶ್ನೆಗೆ ಉತ್ತರ, 1,000 ಪುರುಷರಿಗೆ 940 ಸ್ತ್ರೀಯರು. ಅಂದರೆ 2011ರ ಜನಗಣತಿಯ ಪ್ರಕಾರ ನಮ್ಮ ಭಾರತದ ಲಿಂಗಾನುಪಾತ, ಸ್ತ್ರೀ ಪುರುಷರ ಮಧ್ಯದ ಲಿಂಗಾನುಪಾತ ಎಷ್ಟಿತ್ತು ಅಂದರೆ 1000 ಪುರುಷರಿಗೆ 940 ಸ್ತ್ರೀಯರನ್ನು ಹೊಂದಿತ್ತು. ಇನ್ನು ಮೂರನೆಯದಾಗಿ, ಭಾರತದ ಒಂದು ಪ್ರಾಚೀನ ಹೆಸರನ್ನು ತಿಳಿಸಿ. ಭಾರತದ ಒಂದು ಪ್ರಾಚೀನ ಹೆಸರನ್ನು ತಿಳಿಸಿ ಎಂದಾಗ ಈ ಪ್ರಶ್ನೆಗೆ ಉತ್ತರ, ಭರತವರ್ಷ, ಭರತಖಂಡ, ಜಂಬೂದ್ವೀಪ, ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ನಾವು ಬರೆದಾಗ ಅದು ಸರಿ ಉತ್ತರ ಆಗ್ತದೆ. ಇನ್ನು ನಾಲ್ಕನೆಯದಾಗಿ, ಕಿನ್ಸಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಯಾರು? ಕಿನ್ಸಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಯಾರು ಎಂದಾಗ ಇದಕ್ಕೆ ಸರಿ ಉತ್ತರ ಐರಾವತಿ ಕಾರ್ವೆ. ಐರಾವತಿ ಕಾರ್ವೆ ಅವರು ಈ ಕಿನ್ಸಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದರು. ಇನ್ನು ಐದನೆಯದಾಗಿ, ಅವಿಭಕ್ತ ಕುಟುಂಬವನ್ನು ಮಹಾಮನೆ ಎಂದು ಕರೆದವರು ಯಾರು? ಅವಿಭಕ್ತ ಕುಟುಂಬವನ್ನು ಮಹಾಮನೆ ಎಂದು ಕರೆದವರು ಯಾರು ಎಂದ ಈ ಪ್ರಶ್ನೆಗೆ ಉತ್ತರ ಹೆನ್ರಿ ಮೆನ್. ಹೆನ್ರಿ ಮೆನ್ ಅವರು ಈ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಕರೀತಾರೆ. ಇನ್ನು ಭಾಗ 2, ಈ ಕೆಳಗಿನ 5 ಪ್ರಶ್ನೆಗಳಿಗೆ ತಲಾ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಭಾಗ 2ರಲ್ಲಿ 5 ಪ್ರಶ್ನೆಗಳನ್ನು ಉತ್ತರಿಸಬೇಕಾಗ್ತದೆ. ಪ್ರತಿಯೊಂದು ಪ್ರಶ್ನೆಯೂ 2 ಅಂಕಗಳನ್ನು ನಮಗೆ ದೊರಕಿಸಿಕೊಡ್ತಾ ಇದೆ. ಹೀಗೆ 5 ಪ್ರಶ್ನೆಗಳಿಂದ ಈ ಭಾಗದಿಂದ ನಾವು 10 ಅಂಕಗಳನ್ನು ಪಡೆದುಕೊಳ್ಳಬಹುದು. ಆರನೆಯದಾಗಿ, ಜನಸಂಖ್ಯಾಶಾಸ್ತ್ರದ 2 ಪ್ರಕಾರಗಳನ್ನು ಹೆಸರಿಸಿ. ಜನಸಂಖ್ಯಾಶಾಸ್ತ್ರದ 2 ಪ್ರಕಾರಗಳನ್ನು ಹೆಸರಿಸಿ ಎಂದಾಗ ಈ ಪ್ರಶ್ನೆಗೆ ಉತ್ತರ, ಒಂದು ಔಪಚಾರಿಕ ಜನಸಂಖ್ಯಾಶಾಸ್ತ್ರ, ಇನ್ನೊಂದು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ. ಇನ್ನು ಏಳನೆಯದಾಗಿ, ಡಿಮಾರು ಏನನ್ನು ಸೂಚಿಸುತ್ತದೆ? ಡಿಮಾರು ಎನ್ನುವುದು ಏನನ್ನು ಸೂಚಿಸುತ್ತದೆ ಎನ್ನುವ ಈ ಪದಕ್ಕೆ ಅಥವಾ ಈ ಒಂದು ಪ್ರಶ್ನೆಗೆ ಉತ್ತರ, ಆಂಗ್ಲ ಭಾಷೆಯ ಡಿ ಎಂಬ ಅಕ್ಷರವು ಮಗಳು ಎಂಬ ಅರ್ಥವನ್ನು ಕೊಡ್ತಾ ಇದೆ. ಈ ಎಂಬ ಅಕ್ಷರವು ನಾಶ ಮಾಡು ಅಥವಾ ಕೊಂದು ಹಾಕುವ ಬಗ್ಗೆ ಎಂಬ ಅರ್ಥವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಡಿಮಾರು ಎಂದರೆ ಮಗಳು ಹಾಗೂ ಕೊಂದು ಹಾಕುವ ಅಥವಾ ನಾಶ ಮಾಡುವ ಅರ್ಥವನ್ನು ಈ ಒಂದು ಡಿಮಾರು ಎನ್ನುವಂಥದ್ದು ಸೂಚಿಸ್ತಾ ಇದೆ. ಇನ್ನು 8ನೆಯದಾಗಿ, ಅವಲಂಬನ ಅನುಪಾತ ಎಂದರೇನು? ಅವಲಂಬನ ಅನುಪಾತ ಎಂದರೇನು ಎನ್ನುವಂತಹ ಈ ಒಂದು ಪ್ರಶ್ನೆಗೆ ಉತ್ತರ, ಅವಲಂಬನ ಅನುಪಾತ ಎಂದರೆ 0 to 14 ಒಟ್ಟು ಜನಸಂಖ್ಯೆ ಮತ್ತು 65 ವರ್ಷ ಮೇಲ್ಪಟ್ಟ ಒಟ್ಟು ಜನಸಂಖ್ಯೆಯನ್ನು 15ರಿಂದ 65 ವಯೋಮಾನದ ಸರಾಸರಿ ಅನುಪಾತವನ್ನು ಅವಲಂಬನ ಅನುಪಾತ ಅಂತ ಅರಿತೀವಿ. ಅಂದರೆ 0 to 14 ಮತ್ತು 65 ವರ್ಷ ಮೇಲ್ಪಟ್ಟ ಜನಸಂಖ್ಯೆಯನ್ನು 15ರಿಂದ 65 ವಯೋಮಾನದ ಸರಾಸರಿ ಅನುಪಾತ ಏನಾಗ್ತದೆ, ಇದನ್ನು ಅವಲಂಬನ ಅನುಪಾತ ಅಂತ ಕರಿತೀವಿ. ಇನ್ನು 9ನೆಯದಾಗಿ, ಏಕತೆ ಎಂದರೇನು? ಏಕತೆ ಎಂದರೇನು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ, ಎದ್ದು ಕಾಣುವ ಭಿನ್ನತೆಗಳ ಮಧ್ಯದಲ್ಲಿ ಭಾರತೀಯ ದೇಶಸ್ಥರನ್ನು ಒಂದುಗೂಡಿಸಿರುವ ಅಂಶಗಳಿವೆ. ಅವೆಲ್ಲವುಗಳನ್ನು ಗುರುತಿಸಲಿಕ್ಕೆ ಸಾಧ್ಯವಾಗುವುದನ್ನೇ ನಾವು ಏಕತೆ ಅಂತ ಕರಿತೀವಿ.
ಅಥವಾ ನಮ್ಮಲ್ಲಿರುವಂತಹ ಭಿನ್ನತೆಯ ಮಧ್ಯದಲ್ಲಿ ನಾವೆಲ್ಲ ಒಂದು ಎನ್ನುವುದೇ ಏಕತೆ ಆಗಿದೆ. ಇನ್ನು 10ನೆಯದಾಗಿ ಅವಿಭಕ್ತ ಕುಟುಂಬದ 2 ಪ್ರಕಾರಗಳನ್ನು ತಿಳಿಸಿ. ಅವಿಭಕ್ತ ಕುಟುಂಬದ 2 ಪ್ರಕಾರಗಳನ್ನು ತಿಳಿಸಿ ಅಂದಾಗ ಮೊದಲನೆಯದಾಗಿ ಮಾತೃಪ್ರಧಾನ ಅವಿಭಕ್ತ ಕುಟುಂಬ, ಇದನ್ನು ತರವಾಡು ಅಂತ ಕರೀತಾರೆ. ಪಿತೃಪ್ರಧಾನ ಅವಿಭಕ್ತ ಕುಟುಂಬ, ಇದನ್ನು ಇಲ್ಲಮ್ಮ ಅಂತ ಕರೀತಾರೆ. ಇನ್ನು 11ನೆಯದಾಗಿ ಅವಿಭಕ್ತ ಕುಟುಂಬದ 2 ಅನಾನುಕೂಲಗಳನ್ನು ತಿಳಿಸಿ. ಅವಿಭಕ್ತ ಕುಟುಂಬದ 2 ಅನಾನುಕೂಲಗಳನ್ನು ತಿಳಿಸಿ ಅಂದಾಗ ಅಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಆಗುವ ಅನಾನುಕೂಲಗಳು ಅಂದರೆ ಒಂದನೇದಾಗಿ ಸೋಮಾರಿತನವನ್ನು ಪ್ರೋತ್ಸಾಹಿಸುತ್ತದೆ. ಅವಿಭಕ್ತ ಕುಟುಂಬದಲ್ಲಿ ಸೋಮಾರಿತನವನ್ನು ಪ್ರೋತ್ಸಾಹ ಮಾಡುವಂಥದ್ದು, ವ್ಯಕ್ತಿತ್ವದ ಬೆಳವಣಿಗೆಗೆ ಅಡಚಣೆಯಾಗುವಂಥದ್ದು, ಸಂಘರ್ಷಗಳ ಕೇಂದ್ರ ಆಗುವಂಥದ್ದು. ಈ 3 ಪ್ರಮುಖ ಅನಾನುಕೂಲಗಳನ್ನು ನಾವು ಅವಿಭಕ್ತ ಕುಟುಂಬದಲ್ಲಿ ನೋಡ್ತೀವಿ. ಇನ್ನು 3ನೆಯ ಭಾಗ, ಈ ಕೆಳಗಿನ 2 ಪ್ರಶ್ನೆಗಳಿಗೆ ತಲಾ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಇವು 5 ಅಂಕದ ಪ್ರಶ್ನೆಗಳಾಗಿವೆ. ಇಲ್ಲಿ 2 ಪ್ರಶ್ನೆಗಳಿಗೆ ನಾವು ಉತ್ತರಿಸಿ 10 ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ. 12ನೆಯದಾಗಿ ಡಾಕ್ಟರ್ BS ಗುಹಾರ್ ಅವರು ವರ್ಗೀಕರಿಸಿದ ಭಾರತದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ. BS ಗುಹಾರ್ ಅವರು ವರ್ಗೀಕರಿಸಿರುವ ಭಾರತದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ ಅಂದಾಗ ಉತ್ತರ, ಡಾಕ್ಟರ್ BS ಗುಹಾರ್ ಅವರು 6 ರೂಪದ ಜನಾಂಗೀಯ ಸಮೂಹಗಳನ್ನು ಗುರುತಿಸಿದ್ದಾರೆ. ಅವು ಯಾವಂದರೆ 1 ನಿಗ್ರಿಟೋ, 2 ಪ್ರೋಟೋ ಆಸ್ಟ್ರಲಾಯ್ಡ್, 3 ಮಂಗೋಲಾಯ್ಡ್, 4 ಮೆಡಿಟರೇನಿಯನ್, 5 ಪಶ್ಚಿಮ ಬ್ರಾಕಿಸೆಫಾಲಯ ಮತ್ತು 6ನೇದ್ದು ನಾರ್ಡಿಕ್. ಈ ಪ್ರಮುಖ 6 ಜನಾಂಗೀಯ ಸಮೂಹಗಳನ್ನು ನಾವು ಒಂದೊಂದು 2 ವಾಕ್ಯಗಳಲ್ಲಿ ವಿವರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 13ನೆಯದಾಗಿ ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿ. ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿ ಅಂದಾಗ ಇದಕ್ಕೆ ಉತ್ತರ, ವೈವಿಧ್ಯತೆ ಅಂದರೆ ಒಂದು ಸಮಾಜದಲ್ಲಿ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಭೌಗೋಳಿಕ ಮುಂತಾದ ಅಂಶಗಳಲ್ಲಿ ಕಂಡುಬರುವಂತಹ ಸಾಮೂಹಿಕ ವ್ಯತ್ಯಾಸಗಳನ್ನು ವೈವಿಧ್ಯತೆ ಅಂತ ನಾವು ಕರೀಬಹುದು. ಈ ವೈವಿಧ್ಯತೆಯ ಸ್ವರೂಪದಲ್ಲಿ ಬರುವಂಥ ಪ್ರಮುಖ ಅಂಶಗಳೆಂದರೆ ಪ್ರಾಂತೀಯ ವೈವಿಧ್ಯತೆಗಳು, ಭಾಷಾ ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆ, ಜನಾಂಗೀಯ ವೈವಿಧ್ಯತೆ, ಸಾಂಸ್ಕೃತಿಕ ವೈವಿಧ್ಯತೆ. ಈ ಮೇಲಿನ ಪ್ರಮುಖ 5 ವೈವಿಧ್ಯತೆಗಳನ್ನು ನಾವು ವಿವರಿಸಬೇಕು ಸಂಕ್ಷಿಪ್ತವಾಗಿ, ಆಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 14ನೆಯದಾಗಿ ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ವಿವರಿಸಿ. ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ವಿವರಿಸಿ ಅಂದಾಗ ಆ ಉತ್ತರ ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರಬೇಕು. ಇವುಗಳ ಸಂಕ್ಷಿಪ್ತ ವಿವರಣೆ: 1 ಆರ್ಥಿಕ ಅನುಕೂಲ ಅವಿಭಕ್ತ ಕುಟುಂಬದಿಂದ ಆಗ್ತದೆ, ಸದಸ್ಯರ ಸಂರಕ್ಷಣೆ ಆಗ್ತದೆ, ಮನರಂಜನೆಗೆ ಅವಕಾಶ ಇರ್ತದೆ, ವ್ಯಕ್ತಿತ್ವದ ವಿಕಾಸಕ್ಕೆ ಕಾರಣ ಆಗ್ತದೆ, ಜೊತೆಗೆ ಸಮಾಜವಾದದ ಪರಿಕಲ್ಪನೆ ನಾವು ನೋಡಬಹುದು. ಈ ಅಂಶಗಳನ್ನು ಅವಿಭಕ್ತ ಕುಟುಂಬದ ಅನುಕೂಲಗಳಾಗಿ ನಾವು ಸಂಕ್ಷಿಪ್ತವಾದ ವಿವರಣೆ ಮಾಡಿದಾಗ ಸರಿಯಾದ ಉತ್ತರ ಆಗ್ತದೆ. ಇನ್ನು ಭಾಗ 4, ಈ ಕೆಳಗಿನ 2 ಪ್ರಶ್ನೆಗಳಿಗೆ ತಲಾ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಇವುಗಳು ಕೂಡ 5 ಅಂಕದ ಪ್ರಶ್ನೆಗಳು. ಇಲ್ಲಿ ನಾವು 2 ಪ್ರಶ್ನೆಗಳಿಗೆ ಉತ್ತರಿಸಿ 10 ಅಂಕಗಳನ್ನು ಪಡೆದುಕೊಳ್ಳಬಹುದು. 15ನೆಯದಾಗಿ ಆರ್ಯನೀಕರಣ ಪ್ರಕ್ರಿಯೆಯ ಕುರಿತು ಟಿಪ್ಪಣಿ ಬರೆಯಿರಿ. ಆರ್ಯನೀಕರಣದ ಪ್ರಕ್ರಿಯೆ ಕುರಿತು ಟಿಪ್ಪಣಿ ಬರೆಯಿರಿ ಅಂದಾಗ ಇದಕ್ಕೆ ಉತ್ತರ, ಇಂಡೋ ಆರ್ಯನ್ ಮತ್ತು ಮೂಲ ನಿವಾಸಿಗಳ ನಡುವಿನ ಅಂತರ್ಕ್ರಿಯೆಯ ವ್ಯಾಪ್ತಿ ವಿಶಾಲವಾದಂತೆ ಭಾರತೀಯ ಸಮಾಜದ ತಾತ್ವಿಕ ಮತ್ತು ಸಾಮಾಜಿಕ ಚೌಕಟ್ಟು ರೂಪುಗೊಳ್ಳತೊಡಗಿತು. ಇಂಡೋ ಆರ್ಯನರಲ್ಲಿ 3 ಉಪಸಮೂಹಗಳಿದ್ದವು. ಅವು ಅಂದರೆ ರಾಜನ್ಯರು ಅಂದರೆ ಯೋಧರು ಮತ್ತು ಕುಲೀನರು ಅಂತ, ಬ್ರಾಹ್ಮಣರು ಇವರು ಪುರೋಹಿತರು, ಮತ್ತು ವೈಶ್ಯರು ಇವರು ಕೃಷಿಕರು. ಈ ಸಮೂಹಗಳು ಎಂತಹ ಸಮೂಹಗಳಾಗಿದ್ದವು ಅಂದರೆ ದ್ವಿಜ ಸಮೂಹಗಳಾಗಿದ್ದವು. ದ್ವಿಜ ಅಂದರೆ 2 ಬಾರಿ ಹುಟ್ಟಿದವರು ಅಂತ ಇದ್ರು. ಇನ್ನು ಶೂದ್ರರು 4ನೆಯ ವರ್ಣವಾಗಿದ್ದರು. ಈ 4 ಶ್ರೇಣಿಗಳ ಲಂಬಾಂತರ ವರ್ಣ ರಚನೆಯ ಹೊರಗೆ ಅವರ್ಣ ಅಥವಾ ಪಂಚಮ ಎಂಬ 5ನೇ ಸಮೂಹವೂ ಇತ್ತು. ಅವರು ಜನಾಂಗೀಯ ಅಂತಸ್ತು ಅತ್ಯಂತ ಕೀಳಾಗಿತ್ತಲ್ಲದೆ ಅವರ ಕೈಗೊಳ್ಳುತ್ತಿದ್ದ ವೃತ್ತಿಗಳನ್ನು ಅತ್ಯಂತ ಕೀಳಾಗಿ ಕಾಣಲಾಗ್ತಾ ಇತ್ತು. ಇದರಿಂದಾಗಿ ಈ ದ್ವಿಜ ಸಮೂಹಗಳು ಮತ್ತು ಶೂದ್ರರೊಂದಿಗೆ ಅವರಿಗೆ ಸಾಮಾಜಿಕ ಸಂಪರ್ಕವನ್ನು ನಿಷೇಧಿಸಲಾಗಿತ್ತು. ತಮ್ಮ ಉಗಮದ ಮೂಲ ಮತ್ತು ಕೈಗೊಳ್ಳುವಂತಹ ವೃತ್ತಿಗನುಗುಣವಾಗಿ ವಿವಿಧ ಜಾತಿಗಳನ್ನು ಲಂಬಾಂತರ ಶ್ರೇಣೀಕೃತವಾಗಿ ಪ್ರತಿಯೊಂದು ವರ್ಣವೂ ಕೂಡ ಜಾತಿಗಳ ಏಣಿ ಶ್ರೇಣಿ ಒಳಗೊಂಡಿತ್ತು.
ಹೀಗೆ ಆರ್ಯೇತರರು ಇಂಡೋ ಆರ್ಯನ್ ತತ್ವಾಚರಣೆಗಳು, ಸಾಮಾಜಿಕ ಸಂಘಟನೆಗಳು, ಕೆಲ ಮೂಲಾಂಶಗಳನ್ನು ಈ ರೀತಿ ಅಳವಡಿಸಿಕೊಂಡರು. ತಮ್ಮ ಜನಾಂಗೀಯ ಮತ್ತು ಪ್ರಾಂತೀಯ ಅನನ್ಯತೆಗಳನ್ನು ಹಾಗೆಯೇ ಉಳಿಸಿಕೊಂಡರು. ಈ ಹಂತದಲ್ಲಿ ಬಹುರೂಪತೆ ಬಲಗೊಳ್ಳತೊಡಗಿತಲ್ಲದೆ ಸಾಂಸ್ಕೃತಿಕ ವೈವಿಧ್ಯತೆ ರೂಪುಗೊಳ್ಳತೊಡಗಿತು. ಈ ರೀತಿ ಈ ಒಂದು ಆರ್ಯನೀಕರಣದ ಕುರಿತು ನಾವು ವಿವರಿಸಬಹುದಾಗಿದೆ. ಇನ್ನು 16ನೇದಾಗಿ ರಾಷ್ಟ್ರೀಯ ಭಾವೈಕ್ಯತೆಗಿರುವ ಸವಾಲುಗಳನ್ನು ವಿವರಿಸಿ. ಈ ರಾಷ್ಟ್ರೀಯ ಭಾವೈಕ್ಯತೆಗಿರುವ ಸವಾಲುಗಳನ್ನು ವಿವರಿಸಿ ಅಂದಾಗ ಇದಕ್ಕೆ ಉತ್ತರ ಪ್ರಾಂತೀಯವಾದ, ಕೋಮುವಾದ, ಭಾಷಾವಾದ, ಉಗ್ರವಾದ ಮತ್ತು ಭಯೋತ್ಪಾದನೆ. ಈ ಪ್ರಮುಖ 4 ಅಂಶಗಳು ರಾಷ್ಟ್ರೀಯ ಭಾವೈಕ್ಯತೆಗೆ ಬಹಳಷ್ಟು ದೊಡ್ಡ ಸವಾಲುಗಳಾಗಿವೆ. ಈ ಪ್ರಾಂತೀಯವಾದ, ಭಾಷಾವಾದ, ಕೋಮುವಾದ, ಉಗ್ರವಾದ ಮತ್ತು ಭಯೋತ್ಪಾದನೆ ಈ ಅಂಶಗಳನ್ನು ಒಂದೊಂದು ಎರಡೆರಡು ವಾಕ್ಯಗಳನ್ನು ಉತ್ತರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 17ನೇದಾಗಿ ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ. ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ ಅಂದಾಗ ಉತ್ತರ ಅವು ಯಾವುವು ಅಂದರೆ ಕಾರಣಗಳು ಕೈಗಾರೀಕರಣ, ನಗರೀಕರಣ, ಜನಸಂಖ್ಯಾ ಬೆಳವಣಿಗೆ, ಶಿಕ್ಷಣ, ಬದಲಾಗುತ್ತಿರುವಂತಹ ಸ್ತ್ರೀಯರ ಅಂತಸ್ತುಗಳು, ಸಾಮಾಜಿಕ ಶಾಸನಗಳ ಪ್ರಭಾವ. ಈ ಪ್ರಮುಖ 6 ಅಂಶಗಳು ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣೀಭೂತವಾದ ಅಂಶಗಳಾಗಿವೆ. ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಸರಿಯಾದ ಉತ್ತರ ಆಗ್ತದೆ. ಇನ್ನು 5ನೇ ಭಾಗ, ಈ ಕೆಳಗಿನ ಒಂದು ಪ್ರಶ್ನೆಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಕೆಳಗಿನಲ್ಲಿ 2 ಪ್ರಶ್ನೆಗಳನ್ನು ಕೇಳಾಯಿತು. ಅವುಗಳಲ್ಲಿ ನಾವು ಒಂದು ಪ್ರಶ್ನೆಗೆ ಉತ್ತರಿಸಬೇಕು 30ರಿಂದ 40 ವಾಕ್ಯಗಳಲ್ಲಿ. ಅಂದರೆ ಇವು 10 ಅಂಕದ ಪ್ರಶ್ನೆಗಳು ಆಗಿವೆ. 18ನೇದಾಗಿ ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ಭಾರತದ ಜನಸಂಖ್ಯಾಶಾಸ್ತ್ರದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆಗೆ ಉತ್ತರ ಜನಸಂಖ್ಯಾ ಗಾತ್ರ, ಜನನ, ಮರಣ ಮತ್ತು ವಲಸೆಯ ಪ್ರಕಾರಗಳು, ಸ್ತ್ರೀ ಪುರುಷರ ಸಾಪೇಕ್ಷ ಪ್ರಮಾಣಗಳನ್ನೊಳಗೊಂಡಂತೆ ವಿವಿಧ ವಯೋಮಾನಗಳಿಗೆ ಸಂಬಂಧಿಸಿದ ಜನಸಮೂಹದ ರಚನೆ ಮತ್ತು ಸಂಯೋಜನೆ ಈ ಮುಂತಾದ ಅಂಶಗಳು ಜನಸಂಖ್ಯಾಶಾಸ್ತ್ರ ಅಧ್ಯಯನ ಮಾಡ್ತದೆ. ಇವುಗಳ ಲಕ್ಷಣಗಳನ್ನು ನಾವು ಚರ್ಚೆ ಮಾಡಬೇಕು ಅಂದರೆ ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ, ಭಾರತೀಯ ಜನಸಂಖ್ಯೆಯ ವಯೋರಚನೆ, ಇಳಿಮುಖವಾಗುತ್ತಿರುವಂತಹ ಲಿಂಗಾನುಪಾತ, ಜನನ ಮತ್ತು ಮರಣ ಪ್ರಮಾಣ, ಹೆಚ್ಚುತ್ತಿರುವ ಸಾಕ್ಷರತೆಯ ಪ್ರಮಾಣ, ಇನ್ನು ಹೆಚ್ಚುತ್ತಿರುವ ಗ್ರಾಮೀಣ ಮತ್ತು ನಗರದ ವ್ಯತ್ಯಾಸಗಳು ಈ ಎಲ್ಲ ಅಂಶಗಳನ್ನು ನಾವು ವಿವರವಾಗಿ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 19ನೇದಾಗಿ ಅವಿಭಕ್ತ ಕುಟುಂಬ ಎಂದರೇನು? ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ. ನೋಡಿ, ಅವಿಭಕ್ತ ಕುಟುಂಬ ಎಂದರೇನು, ಅವಿಭಕ್ತ ಕುಟುಂಬದ ಲಕ್ಷಣವನ್ನು ವಿವರಿಸಿ ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಐರಾವತ ಕರ್ವೆ ಅವರು ಪ್ರಕಾರ ರಕ್ತ ಸಂಬಂಧಿಗಳ ಸಮೂಹವೊಂದು ಒಂದೇ ಮನೆಯಲ್ಲಿ ವಾಸಿಸುತ್ತಾ, ಒಂದೇ ಅಡುಗೆ ಮನೆಯಲ್ಲಿ ತಯಾರಾದ ಆಹಾರ ಸೇವಿಸುತ್ತಾ, ಆಸ್ತಿಯ ಮೇಲೆ ಸಮಾನ ಬಡತನ ಮತ್ತು ಕುಟುಂಬದ ಪೂಜಾ ಕಾರ್ಯಗಳಲ್ಲಿ ಸಾಮೂಹಿಕವಾಗಿ ಪಾಲ್ಗೊಳ್ಳುವ ಕುಟುಂಬವನ್ನು ಅವಿಭಕ್ತ ಕುಟುಂಬ ಅಂತ ಕರೀತಾರೆ. ಇದು ಅವಿಭಕ್ತ ಕುಟುಂಬ ಎಂದರೇನು? ಇನ್ನು ಇದರ ಲಕ್ಷಣಗಳನ್ನು ವಿವರಿಸಿ ಅಂದಾಗ ಅವಿಭಕ್ತ ಕುಟುಂಬದ ಲಕ್ಷಣಗಳೆಂದರೆ 1ನೇದು ಪೀಳಿಗೆಗಳ ಸಮಾವೇಶ, 2ನೇದಾಗಿ ಸಾಮಾನ್ಯ ಮನೆಯನ್ನು ಹೊಂದಿರುವಂಥದ್ದು, 3ನೇದಾಗಿ ಸಾಮಾನ್ಯ ಅಡಿಗೆ ಮನೆ, 4ನೇದು ಸಾಮಾನ್ಯ ಧಾರ್ಮಿಕ ವಿಧಿವಿಧಾನಗಳು, 5ನೇದಾಗಿ ಸಾಮಾನ್ಯ ಆಸ್ತಿ, 6ನೇದು ಕರ್ತಾನ ಅಧಿಕಾರ, 7ನೇದು ಪೂರ್ವಯೋಜಿತ ವಿವಾಹಗಳು, 8ನೇದಾಗಿ ಸ್ವಯಂ ಪರಿಪೂರ್ಣತೆ. ಈ ಪ್ರಮುಖ 8 ಅಂಶಗಳು ಅವಿಭಕ್ತ ಕುಟುಂಬದ ಲಕ್ಷಣಗಳಾಗಿವೆ. ಇವುಗಳನ್ನು ನಾವು ವಿವರವಾಗಿ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 6ನೇ ಭಾಗ, ಈ ಕೆಳಗಿನ ಒಂದು ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಕೆಳಗಿನ ಒಂದು ಪ್ರಶ್ನೆಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂದಾಗ ಇದು 5 ಅಂಕದ ಪ್ರಶ್ನೆ. ಇಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸಿ ನಾವು 5 ಅಂಕಗಳನ್ನು ಪಡೆದುಕೊಳ್ಬೋದು. 20ನೇದಾಗಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದ ಸಮಿತಿಯ ಸಲಹೆಗಳನ್ನು ವಿವರಿಸಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲಿಕ್ಕೆ ಡಾಕ್ಟರ್ ಸಂಪೂರ್ಣಾನಂದ ಸಮಿತಿ ಏನು ಸಲಹೆ ನೀಡಿತು ಅಂತಂದರೆ ಅವುಗಳು ಯಾವುವು ಅಂದರೆ ಪ್ರಾಥಮಿಕ, ಮಾಧ್ಯಮಿಕ, ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ಹಂತಗಳಲ್ಲಿ ಪಠ್ಯಕ್ರಮವನ್ನು ಧರ್ಮ ನಿರಪೇಕ್ಷವಾಗಿ ಪುನರ್ರಚಿಸುವುದು, ಔಪಚಾರಿಕ ಶಿಕ್ಷಣದ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಪ್ರೇರೇಪಿಸುವ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದು, ಪಠ್ಯಪುಸ್ತಕಗಳು
ಪರಿಷ್ಕರಣೆ, ವಿದ್ಯಾರ್ಥಿಗಳಲ್ಲಿ ಸಾಂಸ್ಕೃತಿಕ ಪರಂಪರೆಯ ಅರಿವು ಮೂಡಿಸುವ ರೀತಿಯಲ್ಲಿ ರಚಿಸುವುದು. ಇದರಿಂದ ತಮ್ಮ ದೇಶದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಹೆಮ್ಮೆ ಮೂಡ್ತಾ ಇದೆ. ಇನ್ನು ಸಾಮೂಹಿಕ ಪ್ರಾರ್ಥನೆಗಳು, ಸಭೆಗಳು, ಗೌರವಾನ್ವಿತ ನಾಯಕರಿಂದ ಉಪನ್ಯಾಸ ಮುಂತಾದ ಕಾರ್ಯಕ್ರಮಗಳ ಮೂಲಕ ಜನರನ್ನು ಹತ್ತಿರ ತರುವುದು. ಇವು ಸಂಪೂರ್ಣಾನಂದ ಸಮಿತಿ ನೀಡಿರುವಂತಹ ಸಲಹೆಗಳಾಗಿವೆ. ಇವುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದಾಗ ನಮ್ಮ ಉತ್ತರ ಸರಿ ಆಗ್ತದೆ. ಇನ್ನು 21ನೇದಾಗಿ ನರಸಿಂಗನ್ರವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ. ನರಸಿಂಗನ್ರವರ ಕುಟುಂಬ, ಪಿತೃಪ್ರಧಾನ ಅವಿಭಕ್ತ ಕುಟುಂಬ, ಅದರ ಬಗ್ಗೆ ಟಿಪ್ಪಣಿ ಕೇಳಿದಾಗ ನರಸಿಂಗನವರ ಕುಟುಂಬದ ಪಿತೃಪ್ರಧಾನ ಕುಟುಂಬ ಆಗಿದ್ದು ಇದು ಸುಮಾರು 206 ಸದಸ್ಯರನ್ನು ಒಳಗೊಂಡಿದೆ. ಈ ಅವಿಭಕ್ತ ಕುಟುಂಬವು ಕರ್ನಾಟಕದ ಧಾರವಾಡ ಜಿಲ್ಲೆಯ ಲೋಕೂರು ಗ್ರಾಮದಲ್ಲಿ ಈ ಅವಿಭಕ್ತ ಕುಟುಂಬ ನೆಲೆಸಿದೆ. ಇನ್ನು ನರಸಿಂಗನವರ ಕುಟುಂಬದಲ್ಲಿ 5 ಪೀಳಿಗೆಯ ಜನರಿದ್ದಾರೆ, 5 ತಲೆಮಾರಿನ 5 ಪೀಳಿಗೆಯ ಜನರಿದ್ದಾರೆ. ಭೀಮಣ್ಣ ಜೀನಪ್ಪ ನರಸಿಂಗನವರನ್ನುವರು ಕುಟುಂಬದ ಮುಖ್ಯಸ್ಥರು. 206 ಸದಸ್ಯರಿರುವ ಈ ಗಾತ್ರದ ಅವಿಭಕ್ತ ಕುಟುಂಬದ ನಿರ್ವಹಣೆಯನ್ನು ಆ ಭೀಮಣ್ಣ ಜೀನಪ್ಪ ನರಸಿಂಗನವರು ಮಾಡ್ತಾರೆ. ಇನ್ನು ಈ ಕುಟುಂಬದ ಪ್ರಮುಖ ವೃತ್ತಿ ಕೃಷಿ ಈ ಕುಟುಂಬದ ಪ್ರಮುಖ ವೃತ್ತಿಯಾಗಿದೆ. ಈ ಕುಟುಂಬಕ್ಕೆ ಸುಮಾರು 270 ಎಕರೆ ಭೂಮಿ ಇದೆ. ಈ ಸಂಪನ್ಮೂಲದಿಂದ ವಾರ್ಷಿಕವಾಗಿ 6 ರಿಂದ 12 ಲಕ್ಷದವರೆಗೂ ಕೂಡ ಇವರು ಆದಾಯವನ್ನು ಗಳಿಸ್ತಾರೆ. ಅದರಲ್ಲಿ 10 ಲಕ್ಷ ರೂಪಾಯಿಗಳನ್ನು ಕೂಲಿಕಾರರು ಮತ್ತು ಕೃಷಿ ಸಲಕರಣೆಗಳನ್ನು ಕೊಳ್ಳಲಿಕ್ಕೆ ವಿನಿಯೋಗಿಸ್ತಾರೆ. ಇನ್ನು ಕುಟುಂಬಕ್ಕೆ ಬೇಕಾದ ಆಹಾರ, ಹಣ್ಣು, ತರಕಾರಿ ಮತ್ತು ಹಾಲು ತಮ್ಮ ಸ್ವಂತ ದುಡಿಮೆಯಿಂದಲೇ ಸಂಪಾದಿಸ್ತಾರೆ. ಹಾಗೆಯೇ ಇನ್ನಿತರ ದಿನಬಳಕೆ ವಸ್ತುಗಳು ಅಂದರೆ ಬಟ್ಟೆ, ಔಷಧಿ, ಸೋಪು, ಟೀ, ಸೋಪಿಗಾಗಿ ಖರ್ಚನ್ನು ಕೂಡ ಮಾಡ್ತಾರೆ. ಕೆಲವೊಮ್ಮೆ ಹಣಕಾಸಿನ ತೊಂದರೆ ಉಂಟಾದಾಗ ಕುಟುಂಬದ ಇತರ ಸದಸ್ಯರು ಪರಸ್ಪರ ನೆರವು ಕೂಡ ನೀಡ್ತಾರೆ. ಹಾಗೆಯೇ ನರಸಿಂಗನವರು ಪ್ರತಿಯೊಂದು ಹಣಕಾಸಿನ ದಾಖಲೆಯನ್ನು ಕಾಪಾಡಿ ಕುಟುಂಬದಲ್ಲಿ ಪ್ರತಿ 8 ಅಥವಾ 10 ಕೆಲವರ ವಿವಾಹ ಸಮಾರಂಭವನ್ನು ಒಟ್ಟಿಗೆ ಏರ್ಪಡಿಸ್ತಾರೆ. ಕುಟುಂಬದ ಏಕೈಕ ಮನೋರಂಜನೆಯ ಮೂಲ ಯಾವುದಪ್ಪ ಅಂತಂದರೆ ದೂರದರ್ಶನ. ಹೀಗೆ ನಾವು ನರಸಿಂಗನವರ ಕುಟುಂಬದ ಅವಿಭಕ್ತ ಕುಟುಂಬದ ಕುರಿತು ಸಂಕ್ಷಿಪ್ತವಾದ ನಾವು ಟಿಪ್ಪಣಿಯನ್ನು ಬರೀಬಹುದು. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ದ್ವಿತೀಯ PUC ಸಮಾಜಶಾಸ್ತ್ರದ ಈ ಒಂದು ಪ್ರಥಮ ಕಿರುಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.